ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ನನ್ನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಮೊಳಕೆ ಕಾಳಿನ ಸಲಾಡ್. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ತಿಂದು ಟೇಸ್ಟ್ ಹೆಂಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ನಾನು ಅದಕ್ಕೆ ಟೊಮೊಟೊ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ನ ಎಲ್ಲಾನು ತಗೊಂಡು ಒಂದ್ ಸೈಡ್ಗೆ ಇಟ್ಕೊಂಡೆ. ಒಂದು ಬಾಂಡ್ಲಿ ಇಟ್ಬಿಟ್ಟು ಬಾಂಡ್ಲಿಗೆ ಕಡಲೆ ಬೀಜನ ಹಾಕಿಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರಿಯಕ್ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರಿಯಕ್ ಹೋದ್ರೆ ಅದು ಸೀದೋಗ್ಬಿಡುತ್ತೆ. ಹಾಗಾಗಿ ನಾನು ಅದನ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ನೀಟಾಗಿ ಒಂದ್ 2 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಂಡು ಹುರ್ಕೋಬೇಕು. ನೋಡಿ ಹಿಂಗ್ ಆಗಿರ್ಬೇಕು. ಈ ತರ ಆಗಿದ್ರೆ ಅದು ಚೆನ್ನಾಗ್ ಬಂದಿರುತ್ತೆ. ಆಮೇಲೆ ನಾನು ಮೊಳಕೆ ಕಾಳನ್ನ ತೊಳೆದ್ಬಿಟ್ಟು ಒಂದು ಸೋಡಾ ಬಾಟ್ಲಿಗೆ ಹಾಕ್ಬಿಟ್ಟು ಸೋರಾಕ್ ಇಟ್ಟಿದ್ದೆ. ಆಮೇಲೆ ಪಕ್ಕದಲ್ಲಿ ಹಂಗೇನೆ ಗ್ಯಾಸ್ ಹಚ್ಕೊಂಡು, ಇದು ಕರೆಂಟ್ ಗ್ಯಾಸ್, ಇದನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಇದ್ರ ಮೇಲೆ ಇಟ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡು ತೊಳ್ಕೊಂಡಿಟ್ಟಿರೋ ಅಂತ ಮೊಳಕೆ ಕಾಳನ್ನ ಹಾಕ್ದೆ. ಇದನ್ನ ಏನಕ್ಕಪ್ಪ ಹಾಕಿದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇದ್ಯಾ? ಇದನ್ನ ಎಣ್ಣೆಲಿ ಹುರಿಯಕ್ಕಂತೂ ಹಾಕಿಲ್ಲ. ಯಾಕೆಂದ್ರೆ ನಾವು ತೊಳ್ಕೊಂಡಾಗ ಇದ್ರಲ್ಲಿ ನೀರಿನಂಶ ಏನಿರುತ್ತೋ ಅದು ಹೀರ್ಕೊಂಬೇಕು. ಅದಕ್ಕೋಸ್ಕರ ನಾನು ಇದನ್ನ ಹಾಕಿದ್ದೀನಿ. ಹಂಗಂತ ಹೇಳ್ಬಿಟ್ಟು ನೀವು ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಹುರಿತಾರೆ ಅಂತ ದಯವಿಟ್ಟು ಎಣ್ಣೆ ಗಿಣ್ಣೆನೆ ಯಾರು ಹಾಕ್ಬೇಡಿ. ಅದು ತೊಳ್ದಾಗ ಏನ್ ನೀರಿನ ಅಂಶ ಇರುತ್ತೆ ಅದು ಹೀರ್ಕೋಬೇಕು ಅನ್ನೋ ಕಾರಣಕ್ಕಷ್ಟೇ ನಾನು ಇದನ್ನ ಇದು ಮಾಡ್ತಿದ್ದೀನಿ. ಇದನ್ನು ಕೂಡ ಅಷ್ಟೇ, ಉರಿ ಜಾಸ್ತಿಲಿ ಇಟ್ಕೋಬೇಡಿ, ಮೀಡಿಯಂ ಅಲ್ಲೇ ಇಟ್ಕೊಳ್ಳಿ. ಯಾಕೆಂದ್ರೆ ನಮಗ್ ಜಸ್ಟ್ ಅದ್ರಲ್ಲಿರೋ ನೀರಿನ ಅಂಶ ಅಷ್ಟೇ ಹೀರ್ಕೋಬೇಕಾಗಿರೋದು. ಆಮೇಲೆ ಯಾರೆಲ್ಲ ಮೊಳಕೆ ಕಾಳು ಸಲಾಡ್ನ ಮಾಡ್ಕೊಂಡು ತಿಂದಿದ್ದೀರಾ ಎಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ. ನೀವ್ ಯಾವ ತರ ಮಾಡ್ತೀರಾ? ನಾನ್ ಮಾಡಿದ್ರಲ್ಲಿ ಏನಾದ್ರು ತಪ್ಪಾಗಿದ್ರೇನು ತಿಳಿಸಿ, ಪರವಾಗಿಲ್ಲ, ನಾನು ತಿದ್ಕೊಂತೀನಿ. ಮತ್ತೆ ಇವಾಗೆಲ್ಲ ಬಂದ್ಬಿಟ್ಟು ಡಯಟ್ ಅಲ್ಲಿ ಇರೋರಾಗಿರ್ಬೋದು, ವೆಯ್ಟ್ ಲಾಸ್ ಮಾಡ್ತಾ ಇರೋರಾಗಿರ್ಬೋದು, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋರಾಗಿರ್ಬೋದು, ಮಾರ್ನಿಂಗ್ ಟೈಮ್ ಟಿಫನ್ ಆಗಿ ಈ ಮೊಳಕೆ ಕಾಳು ಸಲಾಡ್ನ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಇದ್ರಲ್ಲಿ ತುಂಬಾ ಆರೋಗ್ಯಕ್ಕೆ ಬೇಕಾಗಿರೋಂತ ಕೆಲವೊಂದು ಔಷಧಿಗಳಿರೋದ್ರಿಂದ ಮೊಳಕೆ ಕಾಳನ್ನ ಮಾರ್ನಿಂಗ್ ಟೈಮ್ ಬ್ರೇಕ್‌ಫಾಸ್ಟ್ ಆಗಿ ಯೂಸ್ ಮಾಡ್ತಾರೆ. ಇದ್ರ ಜೊತೆಗೆ ಒಂದು ಸೌತೆಕಾಯಿ, ಒಂದು ಎಗ್, ಒಂದು ಬನಾನಾ ಮಾತ್ರ ಯೂಸ್ ಮಾಡಿ ಅವತ್ತಿನ ಬ್ರೇಕ್‌ಫಾಸ್ಟ್‌ನ ಮುಗಿಸ್ತಾರೆ. ಯಾಕೆಂದ್ರೆ ಇದು ಆರೋಗ್ಯಕ್ಕೆ ಒಂಥರ ಔಷಧಿ ಇದ್ದಾಗೆ ಇದೆ. ಅದ್ರಿಂದ ಆಗ್ಬಿಟ್ಟು ಮೊಳಕೆ ಕಾಳನ್ನ ಬೆಳಗಿನ ಜಾವ ಎಲ್ಲರೂ ಬ್ರೇಕ್‌ಫಾಸ್ಟ್ ಆಗಿ ಯೂಸ್ ಮಾಡ್ತಾರೆ. ನಾನು ತುಂಬಾ ರೋಡ್ ಸೈಡಲ್ಲೆಲ್ಲ ನೋಡಿದೀನಿ. ಒಂದು ಬೌಲ್ ಕೂಡ ಇರಲ್ಲ. ಅದಕ್ಕೆ ಏನಿಲ್ಲ ಅಂದ್ರೂ 35, 40 ರೂಪೀಸ್ ಕೇಳ್ತಾರೆ. ಆದ್ರೆ ಅಷ್ಟೊಂದು ನಾವು ಮನೇಲಿ ಮಾಡ್ಕೊಂಡಷ್ಟು ಟೇಸ್ಟ್ ಕೂಡ ಇರಲ್ಲ. ಅದ್ರಿಂದ ಆಗ್ಬಿಟ್ಟು ನಾವೇ ಮನೇಲಿ ಈ ತರ ಮಾಡ್ಕೊಂಡು ತಿನ್ನೋದ್ರಿಂದ 2 ಸಲ ಹಾಕೊಂಡು ತಿನ್ಬೋದು. ಹಾಗೆ ಕೂಡ 4 ಜನದಿಂದ 5 ಜನ ತಿನ್ಬೋದು. ನೋಡಿ ಈ ತರ ಫೈನಲ್ ಈ ತರ ಉರಿತಾ ಇದೆ. ಅದನ್ನ ಚೆನ್ನಾಗಿ ನಾವು ಕೈ ಬಿಡ್ದಂಗೆ ನೀರಿನಂಶ ಮಾತ್ರ ಹೋಗ್ಬೇಕು. ಅದು ಬಿಟ್ಟು ಕಾಳೇನ್ ಬೇಯ್ಬೇಕು ಅಂತ ಅವಶ್ಯಕತೆ ಏನಿಲ್ಲ. ನೀಟಾಗಿ ಆ ತರನೇ ಕೈ ಆಡಿಸ್ಕೊತಾ ಇದ್ ಮಾಡ್ತಾ ಇದ್ರೆ ಅದು ನೀರು ತನ್ನಷ್ಟಕ್ಕೆ ಚೆನ್ನಾಗಿ ಡ್ರೈ ಆಗುತ್ತೆ. ಈ ತರ ಡ್ರೈ ಆಗ್ಬೇಕು. ನೋಡಿ ಎಷ್ಟ್ ಚೆನ್ನಾಗ್ ಡ್ರೈ ಆಗ್ತಾ ಇದೆ ಅಲ್ವಾ? ಆ ತರ ಗೊತ್ತಾಗುತ್ತೆ, ಅದು ನಮ್ಗೆ ಡ್ರೈ ಆಗೋದೆಲ್ಲ ಗೊತ್ತಾಗ್ಬಿಡುತ್ತೆ. ಅಲ್ಲಿ ನೀರಿನಂಶ ಕಾಣಿಸಲ್ವಲ್ಲ, ಆವಾಗ ಗೊತ್ತಾಗ್ಬಿಡುತ್ತೆ. ಮತ್ತೆ ಯಾರೆಲ್ಲ ಬೆಳಗಿನ ಜಾವ ಮೊಳಕೆ ಕಾಳನ್ನ ತಿಂತಾ ಇದ್ದೀರಾ ನಂಗೆ ಕಾಮೆಂಟ್ ಮಾಡ್ರಿ. ನೋಡಿ ಫೈನಲಿ ಕೈಯಲ್ಲಿ ಈ ತರ ಮುಟ್ ನೋಡ್ದಾಗ ಮೊಳಕೆ ಕಾಳಲ್ಲಿ ನೀರಿನಂಶ ಇದ್ರೆ ಗೊತ್ತಾಗ್ಬಿಡುತ್ತೆ. ಕೈ ತೇವ ಆದಾಗ ಇನ್ನು ಸ್ವಲ್ಪ ಹಾಗೆ ಹುರಿರಿ. ಇಲ್ಲ ಅಂದಾಗ ಏನ್ ಮಾಡ್ಬೇಕಂದ್ರೆ ಸರಿ ಗ್ಯಾಸ್ ಆಫ್ ಮಾಡ್ಕೊಬೇಕು. ನೋಡಿ ನಂದು ಮೊಳಕೆ ಕಾಳಂತೂ ನೀಟಾಗಿ ಫೈನಲಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಾಗಿತ್ತು. ಅದನ್ನ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಾಗಿದೆ. ಒಂದು ಚೂರು ಕೂಡ ನೀರಿನಂಶ ಇಲ್ಲ. ಚೆನ್ನಾಗ್ ಆಗ್ಬಿಟ್ಟಿತ್ತು. ನಾನು ಗ್ಯಾಸ್ ಆಫ್ ಮಾಡ್ಬಿಟ್ಟು ಅದನ್ನ ಒಂದು ಬೇರೆ ಬೌಲ್‌ಗೆ ಹಾಕ್ಕೊಂಡೆ. ಆಮೇಲೆ ಇದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಯಾರು ಬೇಜಾರು ಮಾಡ್ಕೊಂಬೇಡಿ. ನಾನು ಇದಕ್ಕೆ ಬಂದ್ಬಿಟ್ಟು ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ದಾಳಿಂಬೆ, ಕಡ್ಲೆಬೀಜ ಎಲ್ಲಾನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ. ಫೈನಲಿ ನನ್ನ ಮೊಳಕೆ ಕಾಳಿನ ಸಲಾಡ್ ಈ ತರ ರೆಡಿ ಆಗಿತ್ತು. ತಿನ್ನಕ್ಕಂತೂ ಸಖತ್ತಾಗಿತ್ತು. ಬೈಕೊಂಡ್ ನಾನಂತೂ ತಿಂತಾನೆ ಇದ್ದೆ. ಅಷ್ಟು ಕೋಪ ಬಂದ್ಬಿಟ್ಟಿತ್ತು ವಿಡಿಯೋ ಮಿಸ್ ಆಗಿರೋದ್ಕಂತೂ. ಕಷ್ಟಪಟ್ಟು ಮಾಡಿದ್ನಲ್ಲ, ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಅಂದ್ಬಿಟ್ಟು. ಆಮೇಲೆ ಕೋಪ ಬಂದು ತಲೆನೋವು ಬೇರೆ ಬಂದ್ಬಿಡ್ತು. 1 ಕಪ್ ಕಾಫಿ ಕೂಡ ಮಾಡ್ಕೊಂಡೆ. ಧನ್ಯವಾದಗಳು ಫ್ರೆಂಡ್ಸ್.